ಸಹಸ್ರನಾಮದಲ್ಲಿ ಏನ್ ಹೇಳಿದೆ? ಯಾರೇ ಬಂದು ನಂಗೆ ಹೊಡೆದ್ರು, ಯಾರೇ ಬಂದು ಚುಚ್ಚಿದ್ರು, ಏನೇ ಹಿಂಸೆ ಕೊಟ್ರು, ಈಗ ಶ್ರೀವಿದ್ಯೆನ ಪೂಜೆ ಮಾಡೋದು ಹೇಗೆ? ಬೀಜಾಕ್ಷರ ಮಂತ್ರಗಳನ್ನ ನೀವು ಕಂಠಪಾಠ ಮಾಡ್ಕೊಳ್ಳಿ. ಬೀಜಾಕ್ಷರ ಮತ್ತೆ ಲಲಿತ ಸಹಸ್ರನಾಮ ಎರಡು ಒಂದೇನಾ? ದೇವಿನ ನೀವು ಒಲಿಸ್ಕೊಳಕ್ ಆಗ್ಲಿಲ್ಲ ಅಂತಂದಾಗ ಅವರ ಕೆಳಗಡೆ ಇರುವಂತಹ ಯೋಗಿನಿಯರನ್ನ ಒಲಿಸ್ಕೋತಾರೆ. ಸೊ ನೀವು ಪಂಚದಶಿ ಮಂತ್ರ ಕಲಿತು ಷೋಡಶಿ ಮಂತ್ರವನ್ನು ನೀವು ಸಾಧನೆ ಮಾಡ್ಕೋಬಹುದು. ಇದೆಲ್ಲ ಪರಮ ಸಾಧನೆ. ಪ್ರತಿದಿನ ಬೆಳಗ್ಗೆ 3 ಗಂಟೆ 3:30 ಅಂದ್ರೆ ಬ್ರಹ್ಮ ಮುಹೂರ್ತದಲ್ಲಿ 4:15 ಒಳಗಡೆ ಎದ್ದು ನೀವು ಬೀಜಾನೇ ಬಿತ್ಕೊಳ್ಳಿಲ್ಲ ಅಂತ ಹೇಳಿದಾಗ ಯಾವತ್ತು ಮರ ಬರುತ್ತೆ, ಅದರಲ್ಲಿ ಫಲ ಯಾವತ್ತು ಸಿಗತ್ತೆ? ಸಹಸ್ರನಾಮದಲ್ಲಿ ಏನ್ ಹೇಳಿದೆ? ಲಲಿತಾ ಸಹಸ್ರನಾಮದಲ್ಲಿ ಪೂರ್ತಿ ಇಡೀ ಬ್ರಹ್ಮಾಂಡದ ಗೌಪ್ಯ ಜ್ಞಾನವನ್ನೇ ಹೇಳಿದಾಳೆ. ಅಂದ್ರೆ ಅದನ್ನ ನಾವು ಡಿಕೋಡ್ ಮಾಡ್ಕೋಬೇಕು. ನಾನು ಇವಾಗ ಹೇಳಿದ್ನಲ್ಲ, ಪಂಚಕೋಶಾಂತರ ಸ್ಥಾನಮ್ಮ, ಪಂಚಕೋಶದ ಬಗ್ಗೆನೆ ನೀವು ಓದೋದಕ್ಕೆ 10 ವರ್ಷ ತಗೊಂಡ್ರು ತುಂಬಾ ವ್ಯಾಸ್ಟ್ ಸಬ್ಜೆಕ್ಟ್. ಅದ್ರಲ್ಲೇ ಪ್ರಾಣಮಯ ಕೋಶ, ಅನ್ನಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶಕ್ಕೆ ಹೋಗಿ ನನ್ನನ್ನು ನಾನು ರಿಸರ್ಚ್ ಮಾಡ್ಕೋಬೇಕು ಅಂದ್ರೆ ನಮ್ಗೊಂದ್ ಜನ್ಮ ಸಾಲೋದಿಲ್ಲ. ಅದರಲ್ಲಿ ಆನಂದಮಯ ಕೋಶಕ್ಕೆ ಹೋಗು ಅಂತ ಹೇಳಿದ್ರೆ ಎಲ್ಲ ಬ್ಲಿಸ್ಫುಲ್ನೆಸ್. ನಂಗೆ ಇವ್ರು ಎಲ್ಲಾರು ಇದ್ರು ನಾನು ಸಂತೋಷವಾಗಿರ್ತೀನಿ. ಯಾರೇ ಬಂದು ನಂಗೆ ಹೊಡೆದ್ರು, ಯಾರೇ ಬಂದು ಚುಚ್ಚಿದ್ರು, ಏನೇ ಹಿಂಸೆ ಕೊಟ್ರು ನಾನು ಸಂತೋಷದ ಸ್ಥಿತಿಲಿ ಇರ್ತೀನಿ ಅಂದ್ರೆ ಬ್ಲಿಸ್ಫುಲ್ ಸ್ಥಿತಿಲಿ. ಆ ಸ್ಥಿತಿಗೆ ಹೋಗ್ಬೇಕು ಅಂದ್ರೆ ನನ್ ಜೊತೆ ದೇವ್ರಿದ್ದಾರೆ ಅನ್ನೋ ಕಾನ್ಫಿಡೆನ್ಸ್ ನಮ್ಗಿರ್ಬೇಕು. ಆ ಕಾನ್ಫಿಡೆನ್ಸ್ ಬಂದಾಗ ನಿಮ್ಮನ್ನ ಯಾವ ಫೀಲ್ಡ್ಗೆ ಬಿಸಾಕ್ಲಿರಿ, ನಮ್ಮಲ್ಲಿರೋ ಎಲ್ಲವನ್ನು ಕಿತ್ಕೊಂಡು ನಾಳೆ ನಮ್ಮನ್ನ ಬೀದಿಗೆ ಬಿಸಾಕಿದ್ರು ಬಿಡು, ನನ್ನ ಜೊತೆ ದೇವ್ರಿದ್ದಾರೆ, ನಾ ಗೆಲ್ತೀನಿ. ನಿನ್ನ ಶತ್ರುಗಳು ಬಂದು ನಿನ್ ಮುಂದೆ ತುಂಬಾ ಜನ ಆಟ ಆಡ್ಸಿ ನಿಂಗೆ ಹಿಂಸೆ ಕೊಟ್ಟು ಏನೋ ನೋವು ಕೊಟ್ಬಿಟ್ಟು ನಿನ್ನಲ್ಲಿರೋದೆಲ್ಲ ಕಿತ್ಕೊಂಡೋದ್ರು ಬಿಡು, ನನ್ ಜೊತೆ ದೇವ್ರಿದ್ದಾರೆ, ನಾ ಗೆಲ್ತೀನಿ. ಆಮೇಲೆ ನಾವು ಸತ್ಯವಾಗಿರೋದ್ನು ಹೇಳ್ಕೊಡ್ತಾಳು ಅವಳು ಸತ್ಯತೆಯಲ್ಲಿ ನಿನ್ ಜೀವನನ ಧರ್ಮದಿಂದ ಹೇಗ್ ನಡೆಸ್ಬೇಕು, ಮತ್ತೆ ನಾನೇ ವಿಜ್ಞಾನ, ನಾನೇ ಜ್ಞಾನ, ನಾನು ಯಾವ ರೀತಿ ನಿನ್ ಜೀವನನ ಬೆಳಗ್ತೀನಿ ಅನ್ನೋದು ಎಲ್ಲಾ ಬ್ರಹ್ಮಾಂಡಗಳನ್ನ ಸೃಷ್ಟಿ ಮಾಡಿರುವಂತಹ ನಾಯಕಿ ಅವಳು. ಇನ್ನೊಂದು ಅವಳು ಬ್ಯೂಟಿಫುಲ್ ನಾವು ತ್ರಿಪುರ ಸುಂದರಿ ಅಂತ ಕರಿತೀವಲ್ಲ, ಅವಳು ಒಂದು ತ್ರಿಪುರ ಬಿಟ್ಟು ಸರ್ವಲೋಕ ಸುಂದರಿ ಅಂತ ನಾನು ಯಾವಾಗ್ಲೂ ದೇವಿ, ನೀನ್ ಬರೀ ತ್ರಿಪುರ ಅಲ್ಲಮ್ಮ, ಸರ್ವಲೋಕ ಸುಂದರಿ ಅಂತ ಯಾವಾಗ್ಲೂ ಕರೀತಿರ್ತೀನಿ. ಅವಳದು ಬ್ಯೂಟಿಫುಲ್ ಆಗಿ ಒಂದು ಮಣಿದ್ವೀಪ ಪೂಜೆನ್ ಮಾಡ್ತಾರೆ. ಅದ್ರಲ್ಲಿ ಸರ್ವಲೋಕವನ್ನ ಅವಳೊಂದು ಸೃಷ್ಟಿ ಮಾಡ್ಕೊಂಡು ಇವ್ರನ್ನೆಲ್ಲಾ ಕರೆದ್ಲು. ನಿಮ್ಮೆಲ್ಲರ ಲೋಕಕ್ಕಿಂತ ನನ್ನ ಲೋಕ ಡಿಫ್ರೆಂಟ್ ಆಗಿದೆ, ಬನ್ನಿ ಅಂತನ್ಬಿಟ್ಟು ಎಲ್ರನ್ನೂ ಒಂದ್ ಮೀಟಿಂಗ್ ಕರೀತಾಳೆ. ಅದು ಕೂಡ ಪುರಾಣಗಳಲ್ಲಿ ಉಲ್ಲೇಖಿತವಾಗಿದೆ. ಸೊ ಅದ್ರದ್ದು ಇವಾಗ ಲಲಿತಾ ಸಹಸ್ರನಾಮದ ಜೊತೆ ಮಣಿದ್ವೀಪೆ ಅಂತ ಕೂಡ ಒಂದಷ್ಟು ಈ ಭಜನೆಗಳನ್ನ ಮಾಡ್ತಾರೆ. ನಾನು ಹೋದ್ಸತಿ ಪಾಡ್ಕಾಸ್ಟ್ ಅಲ್ಲಿ ಹೇಳಿದ್ದೆ, ನಾನು ವೈದಿಕ ಮಂತ್ರಗಳು, ತಂತ್ರ ಮಂತ್ರಗಳು, ಶಾಬರ ಮಂತ್ರಗಳು ಇದೆ ಅಂತ. ಸೊ ಈ ರೀತಿ ಹಾಡಿನ ಮೂಲಕ ಹೇಳ್ಕೊಂಡು ಹೋಗೋದನ್ನ ಶಾಬರ ಮಂತ್ರಗಳು ಅಂತ ಕರೀತಾರೆ. ದೇವಿದು ಉಪಾಸನೆನ ಶುರು ಮಾಡ್ಕೊಂಡ್ರೆ ಅದರಲ್ಲಿ ಬೇಕಾದಷ್ಟಿದೆ. ವೈಭವ ಲಕ್ಷ್ಮಿ ಪೂಜೆ ಆಗಿರ್ಬೋದು, ಸಂತೋಷಿ ಮಾತಾ ಪೂಜೆ ಆಗಿರ್ಬೋದು. ಈ ನವರಾತ್ರಿಗಳಲ್ಲಿ ನಾವು ಮಾಡೋದೇನೆ ಬೇರೆ 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 ಆಗಿರುತ್ತೆ. ಚಂದ್ರಗಂಟ, ಬೇರೆ ಬೇರೆ ದೇವಿಗಳನ್ನ ಹೇಗ್ ಮಾಡ್ಕೊಂಡು ಹೋಗ್ತೀವಿ ಅಂತ. ಅವಳಲ್ಲೇ ಡಿಫ್ರೆಂಟ್ ಸ್ವರೂಪಗಳಿದು. ಈಗ ಹೇಗ್ ನಾವು ಕೃಷ್ಣನಲ್ಲಿ ದಶಾವತಾರಗಳಾದ್ಮೇಲೆ ಈಗ ತಿರುಪತಿ ಶ್ರೀನಿವಾಸನ್ ಪೂಜೆ ಮಾಡ್ತೀವಿ, ಹಯಗ್ರೀವರ್ನ ಪೂಜೆ ಮಾಡ್ತೀವಿ, ಆ ರೀತಿ. ಈಗ ಶ್ರೀವಿದ್ಯೆನ ಅಂದ್ರೆ ಪೂಜೆ ಮಾಡೋದು ಹೇಗೆ, ಅಥವಾ ಈ ವಿಧಾನ ನಾನು ಹೇಳ್ದಂಗೆ ನೀವು ಮಂತ್ರೋಪದೇಶವನ್ನ ಫಸ್ಟ್ ಪಡ್ಕೋಬೇಕು. ಸೊ ಅದ್ರಲ್ಲಿ ಕೂತಾಗ ನೀವು ಶ್ರೀಚಕ್ರನ ಇಟ್ಕೊಂಡೇ ನೀವು ಪೂಜೆ ಮಾಡ್ತೀರಾ ಅಂತ ಹೇಳಿದ್ರೆ ಅದಕ್ಕೆ ನೀವು ಷೋಡಶೋಪಚಾರಗಳನ್ನ ಮಾಡ್ಬೇಕಾಗತ್ತೆ. ಅಂದ್ರೆ ಬೇಸಿಕ್ಸ್ ಇಂದ ಹೇಳ್ಕೊಡ್ತಾರೆ. ಈಗ ಉದಾಹರಣೆಗೆ ವೈಭವ ಲಕ್ಷ್ಮಿ ಪೂಜೆ ಅಂತ ಹೇಳ್ಕೊಳ್ಳಿ, ಅದು ಪ್ರತಿ ಶುಕ್ರವಾರ ಸಾಯಂಕಾಲ ಗೋಧೂಳಿ ಟೈಮ್ ಅಲ್ಲಿ ಮಾಡ್ತಾರೆ. ಒಂದು ಶ್ರೀಚಕ್ರದ ರಂಗೋಲಿ ಹಾಕಿ ಅದ್ರ ಮೇಲೆ ಅಕ್ಕಿ ಇಟ್ಟು ಪೂಜೆ ಅಕ್ಕಿ ಫೋಟೋ ಇಟ್ಟು ಮಾಡ್ತಾರೆ. ಬೆಳ್ಳಿ ಹೂಗಳು ಆ ತರದಿದ್ರು ಮಾಡ್ತಾರೆ, ನೋಟುಗಳು ಇಟ್ಟು ಮಾಡ್ತಾರೆ. ಈಗ ಅದೇ ತರ ಶ್ರೀವಿದ್ಯೆನ ಯಾವ ಟೈಮಲ್ಲಿ ಹೇಗೆ ಏನೇನ್ ಬೇಕಾಗತ್ತೆ ಪೂಜೆಗೆ, ಏನೇನ್ ಮಾಡ್ಬೇಕು, ಏನೇನ್ ಮಾಡಬಾರ್ದು? ಶ್ರೀವಿದ್ಯಾ ಉಪಾಸನೆ ನಾನು ಹೇಳ್ದಂಗೆ ನೀವೇನು ಇಟ್ಕೊಳ್ಳಿಲ್ಲ ಅಂದ್ರೂ ಇಡೀ ಜಗತ್ತಲ್ಲಿ ದೇವಿ ಸ್ಥಿತಳಾಗಿದ್ದಾಳೆ. ಆಮೇಲೆ ಅವಳು ಸರ್ವಾಂತರ್ಯಾಮಿಯಾಗಿ ಇದ್ದಾಳೆ, ಎಲ್ಲಾ ಕಾಲದಲ್ಲೂ ಇದ್ದಾಳೆ, ಕಾಲಾತೀತವಾಗಿ. ಸೊ ಅವಳನ್ನ ನೀವು ಪೂಜಿಸ್ಬೇಕು ಅಂತ ಹೇಳಿದ್ರೆ ಮೊದಲು ನೀವು ಮಂತ್ರ ಕಲ್ತ್ಕೋಬೇಕು. ಆ ಮಂತ್ರವನ್ನ ಕಲ್ತು ನೀವು ಬೆಳಗಿನ ಜಾವ ಒಂದು 3:30 ಇಂದ 4:30 ತನಕ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಒಂದು ಸಾಧನೆಯ ರೀತಿ ಮಾಡ್ಕೊಳ್ಳಿ ಫಸ್ಟ್. ಇಲ್ಲ ಅಂದ್ರೆ ನನ್ನ ಜೀವನದಲ್ಲೇ ಅವಳನ್ನ ಪೂರ್ಣವಾಗಿ ಅಳವಡಿಸ್ಕೊಂಡ್ಬಿಡ್ತೀನಿ ನಾನು. ಇವಾಗ ನನಗ್ ಲಲಿತಾ ಸಹಸ್ರನಾಮ ದಿನ ನಾನು ಎದ್ದು ನಾನು ಆದಿತ್ಯ ಹೃದಯ ಆದ ತಕ್ಷಣ ಲಲಿತಾ ಸಹಸ್ರನಾಮ ಹಂಗೆ ಬಾಯಿಗೆ ಬರುತ್ತೆ. ನಾನು ಡ್ರೈವ್ ಮಾಡ್ಕೊಳ್ಳೋವಾಗ್ಲೂ ಹೇಳ್ತೀನಿ, ಎದ್ದು ಡ್ರೆಸ್ ಮಾಡ್ಕೋಬೇಕಾದ್ರು ಹೇಳ್ತಿರ್ತೀನಿ, ಅವಳಿಗೆಲ್ಲಾ ಟೈಮಲ್ಲೂ ಕನೆಕ್ಟ್ ಆಗ್ತೀನಿ. ಹೇಗ್ ಬೇಕಾದ್ರೂ ಆಗ್ಬೋದು, ಅವಳನ್ನ ನಿಮ್ಮೊಳಗೆ ಅಳವಡಿಸ್ಕೊಂಡ್ಬಿಡ್ಬೇಕು. ಆ ರೀತಿ
ಪೂರ್ತಿ ಆದಾಗ ಅವಳು ನಿಮ್ಮಲ್ಲೇ ಬೆರ್ತ್ ಹೋಗಿರ್ತಾಳೆ. ಸೊ ಅದನ್ನ ಮಾಡ್ಬೇಕು ಅಂತಂದಾಗ ನೀವು ಹೇಗೆ ಪಾಠಗಳನ್ನ ಕಂಠಪಾಠ ಮಾಡ್ತಿದ್ರೋ ಹಾಗೆ ನಿಮಗೆ ಸುಲಭವಾದ ಬೀಜಾಕ್ಷರ ಮಂತ್ರಗಳನ್ನ ನೀವು ಕಂಠಪಾಠ ಮಾಡ್ಕೊಂಡು ನೀವು ಕೂತ್ಕೊಂಡು ಸಿದ್ಧಿಗೆ ಒಂದು 40 ದಿನ ಸಿದ್ಧಿ 21 ಅಥವಾ 11 ದಿನದ್ದು ಮಾಡ್ಕೊಳ್ಳಿ. ಅದಾದ್ಮೇಲೆ ನೀವು ಬಿಡದೆ ಲಲಿತಾ ಸಹಸ್ರನಾಮವನ್ನ ಅಥವಾ ತ್ರಿಶತಿಯನ್ನ ಅಥವಾ ಅಷ್ಟೋತ್ರವನ್ನ ಕಲಿತಾ ಹೋಗಿ. ಈಗ ಬೀಜಾಕ್ಷರ ಅಂದ್ರ ಬೀಜಾಕ್ಷರ ಮತ್ತೆ ಲಲಿತ ಸಹಸ್ರನಾಮ ಎರಡು ಒಂದೇನಾ? ಇಲ್ಲ, ಲಲಿತಾ ಸಹಸ್ರನಾಮದಲ್ಲಿ 1000 ಹೆಸರುಗಳಿದೆ. ಅದು ಒಂದು ಅವಳು ಏನೇನೇನೇನ್ ಮಾಡ್ತಾಳೆ ಮತ್ತೆ ಅವಳನ್ನ ಹೊಗಳೋದ್ರಿಂದ ಹಿಡಿದು ಎಲ್ಲವೂ ಹೋಗ್ತಾ ಇರುತ್ತೆ. ಅದೇ ರೀತಿ ಶ್ರೀವಿದ್ಯಾಲಿ ಮುಖ್ಯವಾಗಿ ಬರುವಂತ ದೇವಿ ಖಡ್ಗಮಾಲ ಸ್ತೋತ್ರ, ಅದರಲ್ಲೂ ಕೂಡ ಬರುವಂತಹ ಒಂದು ಬೀಜಾಕ್ಷರ ಮಂತ್ರದ ಸಾಲನ್ನ ತುಂಬಾ ಜನ ಸಾಧನೆ ಮಾಡ್ಕೊಳ್ತಾರೆ. ಅದೇ ರೀತಿ ಸೌಂದರ್ಯ ಲಹರಿ, ಆದಿಶಂಕರಾಚಾರ್ಯರು ಶ್ರೀವಿದ್ಯೆಯಲ್ಲೇನೆ ಬರೆದಿರ್ತಕ್ಕಂತ ಒಂದು ಸೌಂದರ್ಯ ಲಹರಿ, ದೇವಿಯನ್ನ ವರ್ಣಿಸ್ತಕ್ಕಂತಹ ಶ್ಲೋಕಗಳು, ಅದನ್ನ ಕೂಡ ಪಠನೆ ಮಾಡ್ಕೋಬಹುದು. ಆದ್ರೆ ಅದ್ರ ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ಕಲಿಬೇಕಾಗಿರೋದು ಇದೆರಡೇನೆ, ಲಲಿತಾ ಸಹಸ್ರನಾಮ ಮತ್ತೆ ದೇವಿ ಖಡ್ಗಮಾಲ ಸ್ತೋತ್ರ, ಮೋಸ್ಟ್ ಪವರ್ಫುಲ್ ಮಂತ್ರಗಳು. ಸೊ ಅನೇಕ ದೇವಸ್ಥಾನಗಳಲ್ಲಿ ದೇವಿ ಖಡ್ಗಮಾಲ ಪೂಜೆ ಅಂತಾನೆ ಮಾಡ್ತಾರೆ. ಯಾಕೆಂದ್ರೆ ಅದು ದೇವಾನುದೇವತೆಗಳು ಮಹಾರಾಜರಿಗೆ ಮತ್ತೆ ದೇವತೆಗಳಿಗೆನೆ ಇನ್ನೊಂದಷ್ಟು ದೇವತೆಗಳು ಕೂತು ತಪಸ್ ಮಾಡಿದಾಗ ಅವ್ರಿಗೆ ಕೊಟ್ಟಂತ ವರ ಅದು. ಸೊ ಇದೇನು ಅಂತ ಹೇಳಿದ್ರೆ ಅಗಸ್ತ್ಯ ಮಹಾಮುನಿಗಳು ಹಯಗ್ರೀವರಿಂದ ಡೈರೆಕ್ಟ್ ಆಗಿ ಪಡ್ಕೊಂಡಂತ ಜ್ಞಾನ ಇವೆಲ್ಲ. ಸೊ ಆ ಜ್ಞಾನವನ್ನ ನಮ್ಗಳಿಗೆಲ್ಲ ರೆಡಿಮೇಡ್ ಆಗಿ ಹಿಂಗ್ ತಂದ್ಕೊಟ್ಟಿದ್ದಾರೆ. ಊಟ ಮಾಡಿ, ನಾನು ಇಷ್ಟು ರೆಡಿಮೇಡ್ ಫುಡ್ ಕೊಡ್ತಾ ಇದ್ದೀನಿ ನಿಮ್ಗೆ ಅಂತ, ಮೃಷ್ಟಾನ್ನ ಭೋಜನನ. ಸೊ ಅದನ್ನ ನಾವ್ ಎಷ್ಟು ಕನ್ಸ್ಯೂಮ್ ಮಾಡ್ಕೊಂಡು ನಾನು ಎಷ್ಟು ಹೆಲ್ತಿ ಆಗಿರ್ತೀನಿ ಎಲ್ಲದ್ರಲ್ಲೂ, ಜ್ಞಾನದಲ್ಲಿ ಭಕ್ತಿಯಲ್ಲಿ ಅನ್ನೋದು ನಮಗ್ ಬಿಟ್ಟಿದ್ದು. ಸೊ ದೇವಿ ಖಡ್ಗಮಾಲವನ್ನು ಹೇಳ್ಕೋಬೇಕು. ಎಸ್ಪೆಷಲಿ ನಿಮ್ಗೆ ಎಲ್ಲಾ ರೀತಿಯ ಜಯ ಸಿಗಬೇಕು ಅಂತಂದಾಗ, ಮತ್ತೆಲ್ಲಾ ರೀತಿಯ ಸುಖಭೋಗಗಳು, ಸಂಪತ್ತು, ಮತ್ತೆ ಇವನ್ ಟು ಲುಕ್ ಬ್ಯೂಟಿಫುಲ್ ಅಂದ್ರೆ ಲಕ್ಷಣ ಹಿಂಗೆ ಇರ್ಬೇಕು ಅಂತಲ್ಲ, ನಾನು ಹೇಳೋದು ದೈವಿಕವಾದ ದೈವಿಕ ಬ್ಯೂಟಿ ನಿಮಗ್ ಸಿಗಬೇಕು ಅಂತಂದಾಗ್ಲು, ಆರೋಗ್ಯ ಸಿಗಬೇಕು ಅಂದಾಗ್ಲು ಲಲಿತಾ ಸಹಸ್ರನಾಮ, ನೀವು ವಿಷ್ಣು ಸಹಸ್ರನಾಮವನ್ನ ಹೇಗ್ ಹೇಳ್ಕೋತಿರೋ ಮುಕ್ತಿ ಮಾರ್ಗದಲ್ಲಿ, ಲಲಿತಾ ಸಹಸ್ರನಾಮ ಕಲಿಯುಗದಲ್ಲಿ ಜೀವನ ನಡೆಸೋದಕ್ಕೆ ನಿಮಗೆ ಬಹಳ ಮುಖ್ಯವಾದ ಮಂತ್ರ. ಅದು ಶ್ರೀವಿದ್ಯಾ ಉಪಾಸನೆಯನ್ನ ನೀವು ಮಾಡ್ಬೇಕು. ಅದರಲ್ಲಿ ಶ್ರೀಚಕ್ರವನ್ನ ಇಟ್ಟಾಗ ಟೆಕ್ನಿಕಲಿ ಅವಳು ಭೂಪುರದಿಂದ ಹಿಡಿದು ಒಂದೊಂದೇ ಪುರದಲ್ಲಿ ಹೇಗೆ ಅವಳು ಮೇರು ಬಿಂದುವಿನಲ್ಲಿ ವಾಸವಾಗಿದ್ದಾಳೆ, ಅವಳೇ ಶ್ರೀಚಕ್ರ ರಾಜನಿಲಿಯಾಯ ನಮಃ ಅಂತ, ಶ್ರೀಮತ್ ತ್ರಿಪುರ ಸುಂದರಿ. ಸೊ ಅವಳೇ ಶ್ರೀಚಕ್ರದ ಸ್ವರೂಪದಲ್ಲಿದ್ದಾಗ ಅವಳಿಗೆ 64 ಜನ ಶೌಚ 64 ಅದೇ 64 ಜನ ಯೋಗಿನಿಯರಿದ್ದಾರೆ. ಸೊ 64 ಜನ ಎಲ್ಲಾ ದೇವಾನುದೇವತೆಗಳಿಗೂ ಒಂದಷ್ಟು ಜನ ಯೋಗಿನಿಯರು ಸುತ್ತಾಕೊಂಡಿರ್ತಾರೆ. ಡೈರೆಕ್ಟ್ ಆಗಿ ನೀವು ಹೋಗಿ ಮೀಟ್ ಮಾಡಕ್ಕಲ್ಲ. ಈಗ CM ನ ಮೀಟ್ ಮಾಡಕ್ ಹೋಗದೆ ಎಷ್ಟೊಂದ್ ಕಡೆ ನೀವು ಹೋಗಿ ಅಪಾಯಿಂಟ್ಮೆಂಟ್ ತಗೊಂಡ್ ಹೋಗೋ ಸ್ಟಾಫ್ ತರ. ಸೊ ಇಲ್ಲಿ ಕೆಲವರು ನಾವು ಸಿದ್ಧಿಸ್ಕೋತಾರೆ ಅಂತ ಹೇಳಿದ್ವಲ್ಲ, ದೇವಿನ ನೀವು ಒಲಿಸ್ಕೊಳಕ್ ಆಗ್ಲಿಲ್ಲ ಅಂತಂದಾಗ ಅವರ ಕೆಳಗಡೆ ಇರುವಂತಹ ಈ ಯೋಗಿನಿಯರನ್ನ ಒಲಿಸ್ಕೋತಾರೆ ತಂತ್ರವಿದ್ಯಾದವ್ರು. ಇವ್ರನ್ನ ಒಲಿಸ್ಕೊಂಡು ನಾವು ಮುಂದಕ್ಕೆ ಹೋಗೋಣ ಮೀಟ್ ಮಾಡಕ್ಕೆ ದೇವಿನ ಅಂತ. ಆದ್ರೆ ನಿಮ್ಗೆಲ್ಲ ಏನ್ ಸೀಕ್ರೆಟ್ ಅಂದ್ರೆ, ದೇವ್ರೇ ಒಲಿಯೋದಕ್ಕೆ ರೆಡಿ ಇದ್ದಾಗ ದೇವ್ರನ್ನೇ ಡೈರೆಕ್ಟ್ ಆಗಿ ನೀವು ಒಲಿಸ್ಕೋಬಹುದು. ನೀವು ಕೆಳಗಡೆ ಇರೋರ್ಗೆ ನೀವು ಗೌರವ ಕೊಡಬೇಡಿ ಅಂತಿಲ್ಲ, ಎಲ್ರಿಗೂ ಗೌರವ ಕೊಡ್ಬೇಕು. ಸೊ ನಾವೆಲ್ಲಾ ದೇವಾನುದೇವತೆಗಳು ಇವಾಗ ಏನೇ ಪೂಜೆ ಶುರು ಮಾಡಿದ್ರು ಗಣೇಶನಿಗೆ ನೋಡಿ ನಾವು ಪೂಜೆ ಮಾಡ್ಬಿಟ್ಟೆ ಮಾಡ್ತೀವಿ. ಸೊ ಹೋಮ ಮಾಡ್ಬೇಕಾದ್ರೆ ಅಗ್ನಿದೇವನ್ಗೆ ಸ್ವಾಹ ಸ್ವದಾಗೆ ನಾವು ಪೂಜೆ ಮಾಡ್ಬಿಟ್ಟೆ ಮುಂದಕ್ಕೆ ಹೋಗ್ತೀವಿ. ಸೊ ಹಾಗೆ ಎಲ್ರಿಗೂ ಗೌರವ ಕೊಡ್ಬೇಕು. ಆದ್ರೆ ದೇವ್ರನ್ನೇ ನೀವು ಒಲಿಸ್ಕೋಬಹುದು ಅಂತಿದ್ದಾಗ, ನೀವು ಈ ತರ ನಾನು ಯಾವ್ದೋ ಚಿಕ್ಕ ಸಾಧನೆಗಳನ್ನ ಮಾಡ್ಕೊಂಡು ತಾತ್ಕಾಲಿಕವಾದ ಸುಖಭೋಗಗಳಿಗೆ ನಾನು ಒಲಿಸ್ಕೋತೀನಿ ಅಂತ ಅನ್ನಿಸ್ಕೊಳ್ಳೋದು ತಪ್ಪಾಗತ್ತೆ. ನೀವು ದೇವಿನೇ ಡೈರೆಕ್ಟ್ ಆಗಿ ಆರಾಧನೆ ಮಾಡ್ಬೋದು. ಅದರಲ್ಲಿ ಪಂಚದಶಿ ಅಂತ ಬಹಳ ಮುಖ್ಯವಾಗಿ ಶ್ರೀವಿದ್ಯೆನಲ್ಲಿ ಗೌಪ್ಯವಾದ ಮಂತ್ರ, ಯಾರಿಗೂ ಹೇಳ್ಕೊಡದೆ ಇರೋಂಥದ್ದು. ಇವಾಗೆಲ್ಲ ಆನ್ಲೈನ್ ಅಲ್ಲೇ ಸಿಗುತ್ತೆ. ಬಟ್ ನಾನ್ ಅಡ್ವೈಸ್ ಮಾಡೋದು, ನೀವು ಆನ್ಲೈನ್ ಅಲ್ಲಿ ಸಿಗುತ್ತೆ ಅಂತ ಮಾತ್ರಕ್ಕೆ ನೀವು ಹೇಳ್ಕೊಂಡ್ಬಿಟ್ರೆ ಆಗತ್ತೆ ಅಂತಿರಲ್ಲ. ನಾನೇನ್ ಹೇಳೋದು, ಯಾರೋ ಅದ್ರ ಬಗ್ಗೆ ತುಂಬಾ ತಿಳ್ಕೊಂಡಿರೋರ ಹತ್ರ ದಯವಿಟ್ಟು ಹೋಗಿ ಅಲ್ಲಿ ಹೇಳಿಸ್ಕೊಳ್ಳಿ. ನೀವು ಪಂಚದಶಿ ಮಂತ್ರವನ್ನ ನೀವು ಹೇಳ್ಕೊಳ್ತಾ ಹೋದಾಗ, ಪಂಚದಶಿ ಅಂದ್ರೆ 15, ನಾನ್ ನಿಮ್ಗೆ ಅವಾಗ್ಲೇ ಹೇಳಿದ್ನಲ್ಲ, ಅಮಾವಾಸ್ಯೆ ಆದ್ಮೇಲೆ ಮೊದಲನೇ ದಿನದಿಂದ ಚಂದ್ರ ಹೋಗಿ 15ನೇ ದಿನದಲ್ಲಿ, ಚತುರ್ದಶಿಯಲ್ಲಿ ಇವನ್ ಬಗಲಾಮುಖಿ ಜನನವಾಗಿದ್ದು ಚತುರ್ದಶಿಯ ದಿನ. ಆದ್ರೆ ನೆಕ್ಸ್ಟ್ ನಿಮ್ಗೆ ಹುಣ್ಣಿಮೆ ಪೂರ್ಣ ಚಂದ್ರ ಎಷ್ಟು ಬ್ಯೂಟಿಫುಲ್ ಆಗಿರ್ತಾನೋ ಅವಳೇ ಷೋಡಶಿ, ಮೋಸ್ಟ್ ಬ್ಯೂಟಿಫುಲ್, ಮೋಸ್ಟ್ ಅಟ್ರಾಕ್ಟಿವ್. ಅವಳನ್ನ ನೋಡಿದ್ರೇನೆ ಎಲ್ಲ ಎಷ್ಟೋ ಬ್ರಹ್ಮಾಂಡಗಳ ಎಷ್ಟೋ ಕೋಟಿ ಸೂರ್ಯಗಳ ತೇಜಸ್ಸನ್ನ ಹೊತ್ಕೊಂಡ್ರು ಅಂತ, ಅಷ್ಟು ಬ್ಯೂಟಿ ಇರುವಂತ ದೇವಿ ಅವಳು. ಸೊ ಅವಳನ್ನ ನೀವು ಪಂಚದಶಿ ಮಂತ್ರ, ಷೋಡಶಿ ಮಂತ್ರ, ಸೊ ನೀವು ಪಂಚದಶಿ ಮಂತ್ರ ಕಲಿತು ಷೋಡಶಿ ಮಂತ್ರವನ್ನು ನೀವು ಸಾಧನೆ ಮಾಡ್ಕೋಬಹುದು. ಇದೆಲ್ಲ ಪರಮ ಸಾಧನೆ.
ಇದೆಲ್ಲ ಆದ್ಮೇಲೆ ಅವಳೇ ನಿಮಗ್ ದಾರಿ ತೋರಿಸ್ತಾಳೆ. ಹೇಗೆ ನೀವು ಕೃಷ್ಣನ ಹತ್ರ ಹೋಗಿ ನೀವು ಹೇಗೆ ಪರಮ ಮುಕ್ತಿಯನ್ನ ಪಡಿಬೇಕು, ಲೌಕಿಕವಾದ ಆನಂದವನ್ನ, ಸಂಸಾರದ ಆನಂದವನ್ನ, ಜಗತ್ತಿನ ಆನಂದವನ್ನ, ಸಾಧನೆಗಳನ್ನ, ನೀನ್ ಏನೇನ್ ಬೇಕೋ ಎಲ್ಲವನ್ನೂ ಪಡ್ಕೊಂಡ್ಮೇಲೂ ನೀನು ಹೇಗೆ ಮುಕ್ತಿಯನ್ನು ಪಡ್ಕೋಬೇಕು ಅನ್ನೋದಕ್ಕೆ ದಾರಿ ಅವಳೇ ತೋರಿಸ್ತಾಳೆ. ಅವಳೇ ನಾರಾಯಣನ ಹೇಗೆ ತಲುಪಬೇಕು ಅನ್ನೋದು ಹೇಳ್ಕೊಡ್ತಾಳೆ, ಒಂದೊಂದು ವಿದ್ಯೆಗಳು. ಆದ್ರೆ ನೀವು ಇದು ಮೊದಲು 3 ಅಕ್ಷರದ್ದು ಬರುತ್ತೆ, ಬೀಜಾಕ್ಷರದ್ದು. ಅದಾದ್ಮೇಲೆ ದೇವಿ ಖಡ್ಗಮಾಲ ಸ್ತೋತ್ರದ್ದು ಬೀಜಾಕ್ಷರಗಳು ಬರುತ್ತೆ. ಅದಾದ್ಮೇಲೆ ಪಂಚದಶಿ, ಅದಾದ್ಮೇಲೆ 16 ಅಕ್ಷರಗಳದ್ದು ಬರುತ್ತೆ. ಅದಷ್ಟನ್ನು ಮಾಡ್ಕೊಳ್ತಾ ಹೋದಾಗ ನೀವು ಇದನ್ನ ಕಲಿತ ನಂತರ ಪ್ರತಿದಿನ ಬೆಳಗ್ಗೆ 3:30 ಅಂದ್ರೆ ಬ್ರಹ್ಮ ಮುಹೂರ್ತದಲ್ಲಿ 4:15 ಒಳಗಡೆ ಎದ್ದು ಬ್ರಹ್ಮ ಮುಹೂರ್ತ 5:30 ತನಕನೂ ಮಾಡ್ಕೋಬಹುದು. ಅದೆಲ್ಲ ಮಾಡ್ಕೊಂಡು ಇವ್ರು ಜಪ ಮಾಡಿ ಕೊನೆಗೆ ಅದನ್ನ ಉತ್ಕೀಲನ ಅಂತ ಕರಿತೀವಿ. ಮಂತ್ರವನ್ನ ಫಸ್ಟ್ ಉತ್ಕೀಲನ ಮಾಡ್ಕೋಬೇಕು. ಅಂದ್ರೆ ನನ್ನೊಳಗೆ ಇವಾಗ ಒಂದು ಬೀಜ ಹಾಕಿ ನೀವು ನೆಟ್ಟ ಮೇಲೆ ಅದು ಮರವಾಗಿ ಬೆಳೆಯುತ್ತೆ. ನೀವು ಬೀಜನೇ ಬಿತ್ಕೊಳ್ಳಿಲ್ಲ ಅಂತ ಹೇಳಿದಾಗ ಯಾವತ್ ಮರ ಬರುತ್ತೆ, ಅದರಲ್ಲಿ ಫಲ ಯಾವತ್ ಸಿಗತ್ತೆ? ಅದಕ್ಕೆ ನೀವೇನ್ ಮಾಡ್ಬೇಕು, ಇದೆಲ್ಲ ಬೀಜಾಕ್ಷರ ಮಂತ್ರಗಳು ನೋಡಿ, ಅಕ್ಷರ ಬೀಜಾಕ್ಷರಗಳನ್ನು ಅದೇ ಹೇಳುದು. ನೀನು ಬೀಜಾಕ್ಷರವನ್ನ ನಿನ್ನಲ್ಲಿ ಫಸ್ಟ್ ಹಾಕೋಬೇಕು, ಬಿತ್ಕೋಬೇಕು. ಅವಾಗ ಫಲವತ್ತಾಗಿ ಅದೊಂದು ಗಿಡವಾಗಿ ಮರವಾಗಿ ಬೆಳೆದು ಒಂದು ಹಣ್ಣುಗಳನ್ನ ಕೊಟ್ಟು ಹೂವುಗಳನ್ನ ಕೊಟ್ಟು ನಿನ್ನ ಜೀವನನ ಅಷ್ಟು ಬ್ಯೂಟಿಫುಲ್ ಮಾಡತ್. ಒಂದು ಜೀವನ ಬ್ಯೂಟಿಫುಲ್ ಮಾಡ್ತಾನೋ ದೇವಿ ನಿನ್ನ ಟೆಸ್ಟೇ ಮಾಡ್ತಾಳೋ, ಆದ್ರೆ ಅವಳು ನಿನ್ ಜೊತೆ ಇರ್ತಾಳೆ. ತುಂಬಾ ಭಕ್ತರಾಗಿರೋರ್ಗೆ ಯಾಕೆ ಮೇಡಮ್ ನನ್ಗೆ ಇಷ್ಟೆಲ್ಲಾ ಕಷ್ಟ, ನನ್ನನ್ನೇ ದೇವ್ರು ಟೆಸ್ಟ್ ಮಾಡ್ತಾರೆ ಅಂತ ತುಂಬಾ ಜನ ಇದ್ ನಿಮ್ದ್ರಲ್ಲೂ ಕೇಳಿದ್ರು, ನಮ್ದ್ರಲ್ಲೂ ಕೇಳ್ತಾನೆ ಇರ್ತಾರೆ. ಆಯ್ತು, ಅವ್ರು ಟೆಸ್ಟ್ ಮಾಡಿದ್ರು ಅವಳು ನಿಮ್ ಕೈ ಬಿಟ್ಟು ಹೋಗಲ್ಲ. ನಮ್ಗೆ ಇನ್ನೂ ಏನೋ ಘೋರವಾದ ಕಷ್ಟ ಕೊಡ್ಬೇಕಾಗಿರುತ್ತೆ, ಅದನ್ನೆಲ್ಲ ಅವಳು ಕಮ್ಮಿ ಮಾಡ್ತಾ 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 ನಮಗೆ ಬುದ್ಧಿಯಲ್ಲಿ ಗೋಚರಿಸಿ, ಆಯ್ತು ನಿನಗೆ ಕಷ್ಟಗಳನ್ನ ಕೊಟ್ರು ಕಷ್ಟದಿಂದ ಹೊರಗ್ ಬರುವಂತಹ ದಾರಿ ನಾನು ತೋರಿಸಿದೀನಿ. 9 ಕಡೆ ನೀನ್ ಸೋತ್ರು 10ನೇ ಕಡೆ ನಿನ್ನನ್ನ ಗೆಲ್ಸಿದೀನಿ ಅಂತ ಅವಳು ಒಂದ್ ಕಡೆ ನಾವು ಬಿದೋದ್ರು ಇನ್ನೊಂದ್ ಕಡೆ ನಮ್ಮನ್ನ ಕೈ ಹಿಡಿದು ಎತ್ತಾಳೆ. ಅವಾಗ ದೇವ್ರನ್ನ ನೀವು ಕೈ ಹಿಡ್ಕೊಳ್ಳೇಬೇಕು ಅಂತ ಹೇಳಿದ್ರೆ ಈ ಪವರ್ಫುಲ್ ಮಂತ್ರಗಳನ್ನ, ಅಂತ ರಾಕ್ಷಸರನ್ನೇ ಸಂಹಾರ ಮಾಡದಂತ ಆ ದೇವಿಯ ಪವರ್ಫುಲ್ ಮಂತ್ರಗಳನ್ನ ಇವ್ರು ಜಪ ಮಾಡ್ಕೊಂಡಾಗ ಖಂಡಿತವಾಗ್ಲೂ ಇಟ್ ವರ್ಕ್ಸ್ ಲೈಕ್ ಅ ಮ್ಯಾಜಿಕ್. ಯು ವೋಂಟ್ ಬಿಲೀವ್ ಎಷ್ಟು ಜನ ದೇವಿ ಉಪಾಸಕರಿದ್ದಾರೆ ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ. ನಾನು ಅವಾಗ್ಲೇ ದಶಮಹಾನಲ್ಲಿ ಭುವನೇಶ್ವರಿ ಇದು ಹೇಳದ್ನಲ್ಲ, ಇಡೀ ಭಾರತಕ್ಕೆ ನಾವು ಭುವನೇಶ್ವರಿ ಅಂತ ಕರಿತೀವಿ. ಯಾರ್ಯಾರಿಗೆ ಭೂಮಿ ರಾಜ್ಯಗಳು ಬೇಕೋ ಅವರೆಲ್ಲ ಭುವನೇಶ್ವರಿ ಪೂಜೆ ಮಾಡ್ತಿದ್ರು. ಯಾವ್ಯಾವ ಮಹಾರಾಜರು ಯುದ್ಧ ಗೆಲ್ಬೇಕೋ ಕಾಳಿ ಪೂಜೆ ಮಾಡ್ತಾ ಇದ್ರು. ಎಲ್ರಿಗೂ ಎಲ್ರು ಬೇಕು. ದುಡ್ಡು ಬೇಕು ಅಂತಂದಾಗ ನಿಮ್ಗೆ ನೀವು ಕಮಲಾತ್ಮಿಕಾ ಪೂಜೆ ಮಾಡ್ಲೇಬೇಕು. ತಂತ್ರದಲ್ಲಿ ಕಮಲಾತ್ಮಿಕಾನ್ ಹೇಳಿದಾರಂತೆ, ನಾನು ಈ ಲಕ್ಷ್ಮಿ ಬಿಟ್ಬಿಡ್ತೀನಿ, ಇದ್ ಮಾಡ್ತೀನಿ, ಎಲ್ಲ ಒಂದೇ ಸ್ವರೂಪ. ನೀವ್ ಯಾವ್ದೇ ಒಂದ್ ಮಂತ್ರನ ಒಂದೊಂದು ಸಾಧನೆ ಅಂತ ಮಾಡ್ಕೊಂಡು ಹೋಗಿ, ಎಲ್ಲವನ್ನು ಸಾಧಿಸಿಯೇ ಪಡ್ಕೋಬೇಕು. ಆಮೇಲೆ ನಿಮ್ ಶತ್ರುಗಳು ಮುಂದೆ ಬಂದ್ ನಿಂತಾಗ್ಲೂ ನಿಮ್ಗೆ ಹೋರಾಟ ಮಾಡೋದಕ್ಕೆ ಹೇಳ್ಕೊಡೋದೇನೆ ಲಲಿತಾ ತ್ರಿಪುರ ಸುಂದರಿ. ಈಗ 40 ದಿನ ಅಥವಾ 15 ದಿನ ಮಾಡಬಹುದು ಅಂತ ನೀವು ಹೇಳಿ, ಪ್ರತಿದಿನ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಶ್ರೀಚಕ್ರಕ್ಕೆ ಅರ್ಚನೆ ಮಾಡ್ತಾ ಹೇಳ್ಬೇಕಾ ಅಥವಾ ಹಾಗೆ? ನೀವು ಕುಂಕುಮಾರ್ಚನೆ ಮಾಡ್ಕೊಂಡು ಹೇಳ್ಬೋದು. ಮಂತ್ರ ಉತ್ಕೀಲನ ಹೇಳ್ತಿದ್ದೆ, ಮಂತ್ರ ಉತ್ಕೀಲನ ನೀವು ಮಾಡ್ಕೊಂಡ್ಮೇಲೆ ಪ್ರಾಣ ಪ್ರತಿಷ್ಠಾಪನೆ ಅನ್ನೋದು ಮಾಡ್ಬೇಕು. ಅದನ್ನ ನೀವು ಹೇಳಿಸ್ಕೋಬೇಕಾಗತ್ತೆ. ಗುರು ಸಮಾನ್ರ ಹತ್ರ ಹೋಗಿ ಯಾವ ರೀತಿ ಅನ್ನೋದನ್ನ ಒಂದ್ಸತಿ ನೀವು ಮಾಡ್ಕೊಂಡ್ರೆ ಆಯ್ತು. ಅದಾದ್ಮೇಲೆ ಸಂಕಲ್ಪ ತಗೊಂಡು, ಅಲ್ಲ ಇದಕ್ಕೆ ಗುರು ಬೇಕೇ ಬೇಕಾ? ಅಂದ್ರೆ ನೀವೇ ಕಲ್ತ್ಕೊಂಡಾಗ ತಪ್ಪುಗಳಾದ್ರೆ, ಈಗ ನನ್ನ ಹತ್ರ ಕೆಲವ್ರು ಬಂದಿದ್ರು ಪಾಪ, ಅವ್ರೇನು ಅಂದ್ರೆ ಮೇಡಮ್ ನಾನು ಈ ರೀತಿ ಮಂತ್ರ ಜಪ ಮಾಡ್ಬೇಕಾದ್ರೆ ಹೊರಗಡೆ ಮಾಡ್ತಿದ್ದೆ ಅಂದ್ರು. ಹೊರಗಡೆ ಮಾಡೋದೇನ್ ತಪ್ಪಿಲ್ಲ, ಲೋಕ ಕಲ್ಯಾಣಕ್ಕೆ ನೀ ಎನರ್ಜಿ ಹೊರಗ್ ಕೊಡ್ತಿದ್ಯಾ, ನಿನ್ನ ಕೆಲಸ ಏನೋ ಆಗ್ಬೇಕು ಅಂತ ಸಂಕಲ್ಪ ಮಾಡ್ಕೊಂಡಾಗ ನೀವು ಒಳಗಡೆ ಮಾಡ್ತೀರಾ. ಆದ್ರೆ ಈ ಬೆರಳು ಇಟ್ಕೊಳ್ಳ ಅಂತ ಅವ್ರ ಕನ್ಫ್ಯೂಷನ್. ಇದು ಒಂದೊಂದು ತತ್ವಗಳನ್ನ ಒಳಗೊಂಡಿದೆ, ಒಂದೊಂದು ಬೆರಳನ್ನು. ಸೊ ಅದನ್ನ ಅಗ್ನಿ, ವಾಯು ಮತ್ತೆ ಆಕಾಶ ತತ್ವ, ಇದನ್ನ ಭೂತತ್ವದಲ್ಲಿ ನೀವ್ ಮಾಡ್ತಾ ಇದ್ದಾಗ ಅದು ಸ್ಥಿರವಾಗಿ ನಿಂಗ್ ಓಡಾಡಲ್ಲ, ನಿನ್ ಎನರ್ಜಿ ನಿನ್ ಜೊತೆನೆ ಇರುತ್ತೆ ಅಂತ ಭೂತತ್ವದಲ್ಲಿ ಮಾಡ್ತಾರೆ, ಒಳಗ್ ತಗೋತಾರ ಅದನ್ನ. ಮತ್ತೆ ಕೆಲವರು ತಂತ್ರವಿದ್ಯೆಯಲ್ಲಿ ಯಾರಿಗೂ ಕಾಣಿಸ್ಬಾರ್ದು ಅಂತ ಹಿಂಗ್ ಮುಚ್ಚಿಟ್ಕೊಂಡ್ ಜಪ ಮಾಡ್ತಾರೆ. ಬಟ್ ನಾವು ವೈದಿಕ ಧರ್ಮದಲ್ಲಿ ಹೊರಗಡೆನೆ ಮಾಡ್ತೀವಿ. ಆತರ ಎಲ್ಲ ಏನು, ಅವ್ರದ್ದು ವಿಧಿವಿಧಾನಗಳು ಬೇರೆ 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 ಆಗಿರುತ್ತೆ ಹೊರತು ಎಲ್ಲವೂ ಕೊನೆಗೆ ಪರಮಾತ್ಮನ್ಗೆ ಸೇರೋದು. ಇವನ್ ದೇವಾನುದೇವತೆಗಳನ್ನ ನಾವು ಪೂಜೆ ಮಾಡ್ತೀವಲ್ಲ, ನಮಗ್ ಮುಕ್ತಿ ಸಿಗತ್ತಾ ಅಂದ್ರೆ ಭಗವದ್ಗೀತೆಯಲ್ಲಿ ಅದಕ್ಕೂ ಕ್ಲಾರಿಟಿ ಕೊಟ್ಬಿಡ್ತಾನೆ ಕೃಷ್ಣ. ಎಲ್ಲಾ ದೇವಾನುದೇವತೆಗಳನ್ನು ನಾನೇ ಸೃಷ್ಟಿಸಿರೋದು, ಅವ್ರ ಪೂಜೆ ಮಾಡು ಅನ್ನೋ ಪ್ರೇರಣೆನೂ ನಾನೇ ನಿನಗ್ ಕೊಡೋದು. ಆದ್ರೆ ಮುಕ್ತಿ ಸಿಗಬೇಕು ಅಂತಂದಾಗ ಸರ್ವಧರ್ಮಾನ್ ಪರಿತ್ಯಜ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಸರ್ವಧರ್ಮವನ್ನು ಪರಿತ್ಯಜಿಸಿ ನೀನ್ ನನಗ್ ಶರಣ ಆಗ್ಬೇಕು, ಅವಾಗ ನಾನು ಮುಕ್ತಿಯನ್ನ ಕೊಡ್ತೀನಿ
ಅಂತ ಅನ್ನೋದನ್ನ ಕೃಷ್ಣ ಹೇಳಿದಾನೆ. ಬಟ್ ಬೇರೆ ದೇವಾನುದೇವತೆಗಳನ್ನ ಪೂಜೆ ಮಾಡ್ಬೇಕಾ ಬೇಡವಾ ಅನ್ನೋ ಗೊಂದಲದಲ್ಲಿದ್ದಾಗ ಎಲ್ರನ್ನೂ ಮಾಡೋದಕ್ ಪ್ರೇರಣೆನೂ ನಾನೇ ಕೊಡೋದು ಅಂತ ಕೃಷ್ಣ ಹೇಳಿದಾನೆ.